NDA ಮೈತ್ರಿಕೂಟದ ಸಭೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆದಿದ್ದಾರೆ ಅನ್ನೋದು. NDA ಮೈತ್ರಿಕೂಟದ ಸಭೆ ಕರೆದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಒಂದೊಂದು ಸೀಟು ಕೂಡ ಈಗ ಇಂಪಾರ್ಟೆಂಟ್ ಆಗಿರೋದ್ರಿಂದ ಮೈತ್ರಿಕೂಟದ ಎಲ್ಲ ನಾಯಕರನ್ನ ದೂರವಾಣಿ ಕರೆ ಮಾಡಿ ಸಭೆಗೆ ಆಹ್ವಾನಿಸ್ತಾ ಇದ್ದಾರೆ ಅಮಿತ್ ಶಾ. ನಾಳೆ NDA ಮಹತ್ವದ ಸಭೆ ನಡೆಯೋದಕ್ಕಿದೆ. ಸರ್ಕಾರ ರಚನೆ ಕುರಿತಂತೆ ಸಭೆಯಲ್ಲಿ ಮಹತ್ವದ ಚರ್ಚೆಯಾಗೋದಕ್ಕಿದೆ. ಈ ಸಭೆಯಲ್ಲಿ ಬಹುತೇಕ ಎಲ್ಲವೂ ಕೂಡ ನಿರ್ಣಯ ತೆಗೆದುಕೊಳ್ಳಬಹುದು. NDA ಮೈತ್ರಿಕೂಟದಲ್ಲಿ 20ಕ್ಕೂ ಅಧಿಕ ಪಕ್ಷಗಳಿದ್ದಾವೆ, ಸಣ್ಣ ಪುಟ್ಟ ಪಕ್ಷಗಳಿದ್ದಾವೆ. ಅದರಲ್ಲಿ ಮೇಜರ್ ಅಂತಂದ್ರೆ ಈಗ TDP ಮತ್ತು JDU, 16 ಸೀಟ್ ಗೆದ್ದಿರುವಂತ TDP ಮತ್ತು 15 ಆಸುಪಾಸಲ್ಲಿ 14-15 ಇನ್ನೇನೋ ಅದು ಕ್ಲಿಯರ್ ಆಗುತ್ತೆ, 14 ಅಂತ ಅನ್ಕೊಳ್ಳೋಣ, 14 ಕ್ಷೇತ್ರವನ್ನು ಗೆದ್ದಿರುವಂತ JDU ಇವರು ಮೇಜರ್. ಅದು ಬಿಟ್ಟರೆ ಶಿವಸೇನೆ, ಶಿಂದೆಯವರ ಬಣ, ಅಜಿತ್ ಪವಾರ್ ಅವರ ಬಣ ದೊಡ್ಡ ಸ್ಕೋರ್ ಏನು ಮಾಡಿಲ್ಲ. ಸೊ ಆ ಕಾರಣಕ್ಕಾಗಿ ಈಗ ಸಭೆ ಇರೋದು ಮತ್ತು ಆ ಸಭೆಯಲ್ಲಿ ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ಅದರ ಜೊತೆಗೆ ಕರ್ನಾಟಕದ ಅಪ್ಡೇಟ್ಸ್ ಅನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ. ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಗೆಲುವಿನ ಖುಷಿಯಲ್ಲಿದ್ದಾರೆ. ಗೆಲ್ತಾರೋ ಇಲ್ವೋ, ಅವರು ಹುಬ್ಬಳ್ಳಿ ಧಾರವಾಡದಿಂದ ಬಂದವರು, ಅವ್ರನ್ನ ನಾವು ಒಪ್ಕೊಳ್ತಾರೋ ಇಲ್ವೋ ಅನ್ನುವಂತಹ ಪ್ರಶ್ನೆ ಕೂಡ ಸದ್ಯಕ್ಕಿತ್ತು. ಅಂದ್ರೆ ಆ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಇನ್ಫ್ಯಾಕ್ಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಆ ಮಾತನ್ನ ಹೇಳ್ತಾ ಇದ್ರು. ಹೊರಗಡೆಯಿಂದ ಬಂದವ್ರಿಗೆ ಯಾಕೆ ನನ್ನ ಮಗನಿಗೆ ನಿಮ್ಮ ಮಡಿಲಿಗೆ ಹಾಕ್ತೀನಿ, ಆತನಿಗೆ ಓಟ್ ಕೊಡಿ ಅಂತ ಕೇಳ್ತಾ ಇದ್ರು. ಮನೆ ಮಗನಿಗೆ ಓಟ್ ಕೊಡಿ ಅಂತ ಪದೇ ಪದೇ ಪ್ರತಿಯೊಂದು ಗ್ರಾಮಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಥವಾ ವಿಧಾನಸಭಾ ಕ್ಷೇತ್ರಕ್ಕೆ ಹೋದಂತಹ ಸಂದರ್ಭದಲ್ಲಿ, ಬೂತಿಗೆ ಹೋದಂತಹ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇದನ್ನ ಮೆನ್ಷನ್ ಮಾಡ್ತಾ ಇದ್ರು. ಆದ್ರೆ ಬೆಳಗಾವಿ ಮಂದಿ ಇಲ್ಲಿ ಜಗದೀಶ್ ಶೆಟ್ಟರ್ ಅವರ ಕೈ ಹಿಡಿದಿದ್ದಾರೆ. ಇನ್ನು ಮಂಡ್ಯದಲ್ಲೂ ಕೂಡ ಕುಮಾರಸ್ವಾಮಿ ಅವರು ಭರ್ಜರಿ ಗೆಲುವನ್ನ ದಾಖಲಿಸಿದ್ದಾರೆ. ಅಧಿಕ ಗೆಲುವಿನ ಅಂತರ ಬಂದ ತಕ್ಷಣ ಅವರು ಆದಿಚುಂಚನಗಿರಿ ಮಠಕ್ಕೆ ಹೋಗಿ, ಶಾಖಾ ಮಠಕ್ಕೆ ಹೋಗಿ ಅಲ್ಲಿ ಕಳೆದ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಸೋತು ಮನೆಗೆ ಹೋದಂತವರು ಈಗ ಲೋಕಸಭೆಯಲ್ಲಿ ಗೆದ್ದಿದ್ದಾರೆ. 1 ಗೋವಿಂದ ಕಾರಜೋಳ, ನಂಬರ್ 2 ಡಾಕ್ಟರ್ ಕೆ ಸುಧಾಕರ್, ನಂಬರ್ 3 ಸೋಮಣ್ಣ, ವಿ ಸೋಮಣ್ಣ. ಇದರಲ್ಲಿ ಈ ಬಾರಿಯೂ ಸೋತವರು ಯಾರು ಅಂತಂದ್ರೆ ರಾಮುಲು ಅವರಿಗೆ ಬಳ್ಳಾರಿ ಮೇಲಿರುವಂತಹ ಹಿಡಿತ ಕೈ ತಪ್ಪಿ ಹೋಗಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಕಾರಣ ಉಳಿದವರು ಎಲ್ಲರೂ ಗೆದ್ರು, ಇನ್ಕ್ಲೂಡಿಂಗ್ ಜಗದೀಶ್ ಶೆಟ್ಟರ್. ಅವರು ಎಲೆಕ್ಷನ್ಗೆ ನಿಂತು ಸೋತವ್ರೆ, ಈ ಬಾರಿ ಲೋಕಸಭೆಗೆ ನಿಂತು ಗೆದ್ರು. ಸೋತು ಗೆದ್ದ ಸಂಭ್ರಮದಲ್ಲಿದ್ದಾರೆ ಮಾಜಿ ಸಚಿವರು. ಸೋಮಣ್ಣ ಅವರಿಗೆ ಗೆಲುವು ತುಂಬಾ ಅನಿವಾರ್ಯ ಆಗಿತ್ತು. ಕಾರಜೋಳ ಮತ್ತು ಡಾಕ್ಟರ್ ಸುಧಾಕರ್ ಲೋಕಸಭೆಯಲ್ಲಿ ಗೆದ್ದು ಬೀಗಿದ್ದಾರೆ. ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಸೋತಂತವರು ಮರಳಿ ಯತ್ನವನ್ನ ಮಾಡಿದ್ರು ಕೂಡ ಲೋಕಸಭೆ ಚುನಾವಣೆಯಲ್ಲಿ ಶ್ರೀರಾಮುಲು ಅವರಿಗೆ ನಿರಾಸೆ ಮೇಲೆ ನಿರಾಸೆ. ವಿಧಾನಸಭಾ ಎಲೆಕ್ಷನ್ ಆಯ್ತು, ಲೋಕಸಭಾ ಎಲೆಕ್ಷನ್ ಆಯ್ತು, ಇಂದಿನ ಲೋಕಸಭಾ ಎಲೆಕ್ಷನ್ ಏನಾಗ್ತಾ ಇದೆ ಅನ್ನುವಂತ ಪ್ರಶ್ನೆ ಸಹಜವಾಗಿ ಅವರಲ್ಲೂ ಕೂಡ ಕಾಡುತ್ತೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಅವರಿಗೆ ಹಿನ್ನಡೆ ಅನ್ನೋ ಅಪ್ಡೇಟ್ ಲಭ್ಯವಾಗ್ತಿದೆ. ಮರಳಿ ಯತ್ನ ಮಾಡಿದ್ರು ಕೂಡ ಅವರಿಗೆ ಗೆಲುವು ದಕ್ಕಲಿಲ್ಲ. ಶ್ರೀರಾಮುಲುಗೆ ನಿರಾಸೆಗಳ ಮೇಲೆ ನಿರಾಸೆ. ಬಳ್ಳಾರಿಯಲ್ಲಿ ತುಕಾರಾಂ ವಿರುದ್ಧ ಸೋಲುಂಡಿದ್ದಾರೆ ಶ್ರೀರಾಮುಲು. ವಿಧಾನಸಭೆಯಲ್ಲಿ ಬಳ್ಳಾರಿ ಗ್ರಾಮಾಂತರದಲ್ಲಿ ಸೋತಿದ್ರು. ಅದಾದ ನಂತರ ಈಗ ಲೋಕಸಭಾ ಎಲೆಕ್ಷನ್ ಅಲ್ಲಿ ಗೆಲ್ಲುವ ಭರವಸೆಯನ್ನ ಇಟ್ಕೊಂಡಿದ್ರು, ಸೋತಿದ್ದಾರೆ.